ಏರ್ ಇಂಡಿಯಾದಿಂದ ಟಾಟಾ ಹೆಸರಿಗೆ ಮಸಿ, ಕುಂತ್ರು ನಿಂತ್ರು ಬರೀ ಟೀಕೆ. ವಾಪಸ್ ಖರೀದಿಸಿ ತಪ್ಪು ಮಾಡ್ತಾ ಟಾಟಾ ಗ್ರೂಪ್ಸ್. ನಮಸ್ಕಾರ ಸ್ನೇಹಿತರೆ. ಏರ್ ಇಂಡಿಯಾ ಟಾಟಾ ಸಾಮ್ರಾಜ್ಯಕ್ಕೆ ಜಾಗತಿಕವಾಗಿ ಹೆಸರು ತಂದುಕೊಟ್ಟ ಏರ್ಲೈನ್ಸ್. ರತನ್ ಟಾಟಾರ ತಂದೆ JRD ಟಾಟಾ ಅವರ ಕನಸಿನ ಕೂಸು. ಹಿಂದೆ ಟಾಟಾ ಏರ್ಲೈನ್ಸ್ ಹೆಸರಲ್ಲಿ ಭಾರತದ ವಿಮಾನಯಾನ ಕ್ಷೇತ್ರವನ್ನು ಆಳಿ ನಂತರ ಸರ್ಕಾರ ಅದನ್ನು ಕೈ ತಗೊಂಡ್ಬಿಡ್ತಲ್ಲ, ಏರ್ ಇಂಡಿಯಾಗೆ ಬದಲಾಯಿತು. ಆಮೇಲೆ ಮಾರ್ಕೆಟ್ ಶೇರ್ ಕಳ್ಕೊಂಡು ಮತ್ತೆ 2022ರಲ್ಲಿ ಖಾಸಗೀಕರಣ ಆಗುವಾಗ ರತನ್ ಟಾಟಾ ಆಸೆಯಂತೆ ಟಾಟಾ ಗ್ರೂಪ್ಸ್ ಪಾಲಾಯಿತು. ಆದರೆ ಇವತ್ತು ರತನ್ ಟಾಟಾ ಬದುಕಿದ್ದಿದ್ರೆ ಏರ್ ಇಂಡಿಯಾ ಕಾರ್ಯವೈಖರಿಯನ್ನು ನೋಡಿ ಅವರೇ ಕೆಂಡಾಮಂಡಲಾಗಿರ್ತಾ ಇದ್ರೇನೋ. ದಿನ ಬೆಳಗಾದ್ರೆ ಏರ್ ಇಂಡಿಯಾ ವಿರುದ್ಧ ಕಂಪ್ಲೇಂಟ್ಸ್, ಟೀಕೆ ಟಿಪ್ಪಣಿ ಹರಿದು ಬರ್ತಾ ಇವೆ. ಜನಸಾಮಾನ್ಯರಿಂದ ಹಿಡಿದು ಉನ್ನತ ಸ್ಥಾನಗಳಲ್ಲಿರೋರು ಕೂಡ, ಅಧಿಕಾರಿಗಳು, ಪೊಲಿಟಿಷಿಯನ್ಸ್ ಎಲ್ಲರೂ ಬಾಯಿ ಬಂದಂಗೆ ಬೈತಾ ಇದ್ದಾರೆ. ಈ ಏರ್ಲೈನ್ಸ್ ಪ್ರಯಾಣಿಕರಿಗೆ ಮೋಸ ಮಾಡ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆ ಮೂಲಕ ಈ ಹಿಂದೆ ಸರ್ಕಾರಿ ಸಂಸ್ಥೆಯಾಗಿದ್ದ ಏರ್ ಇಂಡಿಯಾ ಮತ್ತು ಅದರ ಸಿಬ್ಬಂದಿಯ ಈ ವರ್ತನೆ ಮತ್ತು ಈ ರೀತಿಯ ಒಂದು ಸರ್ವಿಸ್ ಇಡೀ ಟಾಟಾ ಗ್ರೂಪ್ಗೆ ಮಸಿ ಬಳಿತಾ ಇದೆ. ಹಾಗಿದ್ರೆ ಏರ್ ಇಂಡಿಯಾಗೆ ನಿಜಕ್ಕೂ ಏನು ಪ್ರಾಬ್ಲಮ್? ಯಾಕೆ ಪದೇ ಈ ರೀತಿ ಪ್ರಾಬ್ಲಮಿಗೆ ಗುರಿಯಾಗ್ತಾ ಇದೆ? ಒಂದು ಕಾಲದಲ್ಲಿ ಟಾಟಾ ಕಿರೀಟದಲ್ಲಿ ಹೊಳೆಯುವ ಮುತ್ತಾಗಿದ್ದ ಏರ್ ಇಂಡಿಯಾ ಈಗ ಟಾಟಾ ಬ್ರ್ಯಾಂಡನ್ನೇ ಹಾಳು ಮಾಡೋಕೆ ಹೊರಟಿದೆಯಾ? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏರ್ ಇಂಡಿಯಾದಿಂದ ಪ್ರಯಾಣಿಕರಿಗೆ ಮೋಸ. ಈ ಮಾತನ್ನ ಯಾರು ಹೇಳಿರೋದು ಗೊತ್ತಾ? ಮೋದಿ ಸರ್ಕಾರದಲ್ಲಿ ಕೃಷಿ ಮಂತ್ರಿಯಾಗಿರೋ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿರೋದು. ಖುದ್ದು ಕೇಂದ್ರ ಸಚಿವರಿಗೆ ಏರ್ ಇಂಡಿಯಾ ವಿಮಾನದಲ್ಲಿ ಮುರಿದು ಹೋಗಿರೋ ಸೀಟನ್ನ ಕೊಡಲಾಗಿತ್ತು. ಸಚಿವರು ವಿಮಾನದ ಸ್ಟಾಫ್ ಬಳಿ ವಿಚಾರಿಸಿದಾಗ ಮ್ಯಾನೇಜ್ಮೆಂಟ್ಗೆ ಸೀಟ್ ಕಂಡೀಷನ್ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಮುರಿದು ಹೋಗಿರೋ ಸೀಟ್ನಲ್ಲಿ ಕುಳಿತುಕೊಳ್ಳೋದ್ರ ಬಗ್ಗೆ ನಾನೇನು ಕೇರ್ ಮಾಡಲ್ಲ, ನನಗೆ ಓಕೆ ಮುರಿದು ಹೋಗಿರೋ ಸೀಟ್, ಆದರೆ ಪ್ರಯಾಣಿಕರಿಗೆ ಪೂರ್ತಿ ಹಣ ಚಾರ್ಜ್ ಮಾಡಿ ಮುರಿದು ಹೋಗಿರೋ ಸೀಟ್ ಕೊಟ್ಟರೆ ಅದು ಮೋಸ ಅಲ್ಲದೆ ಇನ್ನೇನು ಅಂತ ಶಿವರಾಜ್ ಸಿಂಗ್ ಚೌಹಾಣ್, ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಭಾರತದಲ್ಲಿ, ಈ ಹಿಂದೆ ಮೂರು ಸಲ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದವರು, ಇವರು ಕ್ವಶನ್ ಮಾಡಿದ್ದಾರೆ ಏರ್ ಇಂಡಿಯಾವನ್ನ. ಇವರು ಕೆಲ ದಿನಗಳ ಹಿಂದಷ್ಟೇ ಸುಪ್ರಿಯಾ ಸುಳೆ, ಇವರು ಶರದ್ ಪವಾರ್ ಪುತ್ರಿ, ಸಂಸದೆ ಕೂಡ ಹೌದು, NCP ಅವರು. ಇವರು ಪ್ರಯಾಣ ಮಾಡಬೇಕಾಗಿದ್ದ ವಿಮಾನ 1 ಗಂಟೆಗೂ ಹೆಚ್ಚು ಕಾಲ ಡಿಲೇ ಆಯಿತು. ಅದಾದ್ಮೇಲೆ ಫ್ರೆಶ್ ಕೇಸ್ ಏನು ಅಂದ್ರೆ, ಆಸೀಸ್ ಕ್ರಿಕೆಟಿಗ ಡೇವಿಡ್ ವಾರ್ನರ್ ಏರ್ಲೈನ್ಸ್ ವಿರುದ್ಧ ಗುಡುಗಿದ್ದಾರೆ. ಗಂಟೆಗಟ್ಟಲೆ ಪೈಲಟ್ಗಳೇ ಇಲ್ಲದ ವಿಮಾನದಲ್ಲಿ ಕೂರಿಸಿದ್ದೀರಾ, ಪೈಲಟೇ ಅಲಾಟ್ ಆಗಿಲ್ಲ ಅನ್ನೋದು ಗೊತ್ತಿದ ಮೇಲೆ ಪ್ರಯಾಣಿಕರನ್ನ ವಿಮಾನ ಹತ್ಸೋದಾದ್ರೂ ಏಕೆ, ನಮ್ಮನ್ನೇನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದೀರಾ ಅಂತ ರೊಚ್ಚಿಗೆದ್ರು ಅವರು. ಡೇವಿಡ್ ವಾರ್ನರ್ ವಾರ್ನ್ ಮಾಡೋ ಥರ ಬಂದ್ಬಿಟ್ರು. ಏರ್ ಇಂಡಿಯಾ ವಿಮಾನಗಳು ಡಿಲೇ ಆಗ್ತಿರೋ ಉದಾಹರಣೆಗಳು ಏನು ಒಂದೆರಡಲ್ಲ, ಲೆಕ್ಕನೇ ಇಲ್ಲ ಇವ್ರದ್ದು. ಜನವರಿಯಲ್ಲಿ ಮುಂಬೈನಿಂದ ದುಬೈಗೆ 3 ಗಂಟೆ ಜರ್ನಿ ಮಾಡಬೇಕಾಗಿದ್ದ ವಿಮಾನ ಜನರನ್ನ ಕೂರಿಸ್ಕೊಂಡು ಟೇಕ್ ಆಫ್ ಆಗೋಕೆ 5 ಗಂಟೆ ತಗೊಂಡಿತ್ತು. ಟೇಕ್ ಆಫ್ ಆಗೋಕೆ ವಿಪರ್ಯಾಸ ಅಂದರೆ ಆ ವಿಮಾನದಲ್ಲಿ AC ಆನ್ ಆಗಿರಲಿಲ್ಲ, ಕಿಟಕಿ ಬಾಗಿಲೆಲ್ಲ ಕ್ಲೋಸ್ ಆಗಿ ಉಸಿರು ಕಟ್ಟೋ ಪರಿಸ್ಥಿತಿ ಇತ್ತು. ಬೇಸಿಗೆಯ ಮಠ ಮಧ್ಯಾಹ್ನದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಓವರ್ಲೋಡ್ ಆಗಿರೋ ಬಸ್ ರೀತಿ. ಮೇಂಟೆನೆನ್ಸ್ ಸಮಸ್ಯೆ, ವಿಮಾನಗಳು ಇಲ್ಲ ಅನ್ನೋ ಕಾರಣಕ್ಕೆ ಕಳೆದ ಅಕ್ಟೋಬರ್ನಲ್ಲಿ 60 ವಿಮಾನ ಕ್ಯಾನ್ಸಲ್ ಆಗಿದ್ವು. ಎಲ್ಲ ಅಮೆರಿಕಗೆ ಹೋಗೋ ವಿಮಾನಗಳು. ಪ್ರೀಮಿಯಂ ಎಕಾನಮಿಕ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿರೋರಿಗೆ ನಿಮ್ಮ ಸೀಟ್ ಎಕಾನಮಿಕ್ ಕ್ಲಾಸ್ಗೆ ಚೇಂಜ್ ಆಗಿದೆ ಅನ್ನೋ ಮೆಸೇಜ್ ಬರುತ್ತೆ. ಟಿಕೆಟ್ ಕ್ಯಾನ್ಸಲ್ ಆದರೆ ಟೈಮಿಗೆ ಸರಿಯಾಗಿ ಹಣ ರೀಫಂಡ್ ಆಗಲ್ಲ. ರೀಫಂಡ್ ಪಡೆಯೋಕೆ ಕೇಸ್ ಹಾಕಿ ಹಣ ಪಡ್ಕೊಳ್ಳೋ ಪರಿಸ್ಥಿತಿಯನ್ನು ಇವರು ಉಂಟು ಮಾಡ್ತಿದ್ದಾರೆ. ಆ ರೀತಿ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಮಾರ್ಚ್ 5ನೇ ತಾರೀಕು ಶೌಚಾಲಯಗಳು ಬ್ಲಾಕ್ ಆಗಿವೆ ಅನ್ನೋ ಕಾರಣಕ್ಕೆ ಅಮೆರಿಕದಿಂದ ಭಾರತಕ್ಕೆ ಹೊರಟಿದ್ದ ವಿಮಾನ 10 ಗಂಟೆ ಹಾರಾಟ ನಡೆಸಿದ ನಂತರ ವಾಪಸ್ ಅಮೆರಿಕಕ್ಕೆ ಹೋಗಿದೆ. ಅನ್ಬಿಲೀವಬಲ್. ಇದನ್ನೆಲ್ಲ ನೋಡಿ ಜನ ಈಗ ಇನ್ನೂ ಯಾಕೆ ಏರ್ಲೈನ್ಸ್ ಬದುಕಿದೆ, ಇದು ಜನ ಇನ್ನೂ ಯಾಕಿದ್ರಲ್ಲಿ ಟಿಕೆಟ್ ಬುಕ್ ಮಾಡ್ತಿದ್ದಾರೆ ಅಂತ ಕೇಳೋ ಮಟ್ಟಿಗೆ ಏರ್ ಇಂಡಿಯಾ ಸರ್ವಿಸ್ ಕ್ವಾಲಿಟಿ ಕಳಪೆಯಾಗಿದೆ ಅನ್ನೋ ಕಂಪ್ಲೇಂಟ್ಸ್. ಹಾಗಿದ್ರೆ ಯಾಕೆ ಹೀಗೆಲ್ಲ ಸಮಸ್ಯೆ ಆಗ್ತಾ ಇದೆ? ಅಸಲಿಗೆ ಏರ್ ಇಂಡಿಯಾ ಪ್ರಾಬ್ಲಮ್ ಏನು ಸ್ನೇಹಿತರೆ? ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಬ್ಯಾಂಕಾಕ್ ಪಟಾಯಾಗೆ 7 ಸೆನ್ಸ್ ಟೂರಿಸಂ ಕಂಪನಿ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ತಂದಿದೆ. ಆಫರ್ ಪ್ರೈಸ್ 63,500, 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ, ಸಫಾರಿ ವರ್ಲ್ಡ್ ಇಲ್ಲೆಲ್ಲ ಹೋಗೋದಿರುತ್ತೆ. 24 ಅವರ್ಸ್ ಕೂಡ ಕನ್ನಡ ಟೂರ್ ಮ್ಯಾನೇಜರ್ ಸಹಾಯ ಇರುತ್ತೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಒಳಗೊಂಡಿದೆ. ಈ ಪ್ರೈಸ್ ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ತಪ್ಪಾಯ್ತಾ ರತನ್ ಟಾಟಾ ಲೆಕ್ಕಾಚಾರ? ಸ್ನೇಹಿತರೆ, 2022ರಲ್ಲಿ ಟಾಟಾ ಗ್ರೂಪ್ಸ್ ಏರ್ ಇಂಡಿಯಾ ವಾಪಸ್ ಖರೀದಿ ಮಾಡುವಾಗ ಏರ್ಲೈನ್ಸ್ ಸಾಲವನ್ನು ಹೊತ್ಕೊಂಡಿತ್ತು. 70,000 ಕೋಟಿ ರೂಪಾಯಿಗಿಂತ ಹೆಚ್ಚು ಲಾಸ್ನಲ್ಲಿತ್ತು. ಸರ್ಕಾರಕ್ಕೆ ಹೊರೆ ಆಗ್ತಾ ಇತ್ತು. ಜನರ ದುಡ್ಡಲ್ಲಿ ಮೇಂಟೆನೆನ್ಸ್ ಆಗ್ತಾ ಇದ್ದಿದ್ದರಿಂದ, ಟ್ಯಾಕ್ಸ್ ಪೇಯರ್ ಮನಿ ಏರ್ ಇಂಡಿಯಾವನ್ನ ಸಾಕಕ್ಕೆ ಹೋಗ್ತಾ ಇದ್ದಿದ್ದರಿಂದ ಸರ್ಕಾರ ತುಂಬಾ ಹೆವಿ ಆಗ್ತಾ ಇತ್ತು. ಜೊತೆಗೆ ಸರ್ವಿಸ್ ಕ್ವಾಲಿಟಿ ಅಪ್ಗ್ರೇಡು ಆಗ್ತಾ ಇರಲಿಲ್ಲ, ಅಸಮರ್ಥವಾಗಿ ಕೆಲಸ ಮಾಡ್ತಾ ಇತ್ತು.
ಇದೆಲ್ಲ ಗೊತ್ತಿದ್ರು ರತನ್ ಟಾಟಾ ಏರ್ ಇಂಡಿಯಾ ಅನ್ನೋ ಬ್ರ್ಯಾಂಡ್ ಮೇಲಿನ ಪ್ರೀತಿಯಿಂದ ಅಕ್ವೈರ್ ಮಾಡ್ಕೊಳ್ಳೋಕೆ ಒಲವನ್ನು ತೋರಿದ್ರು. ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಅಂತ ಗೊತ್ತಿತ್ತು, ರಿಪೇರಿ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗುತ್ತೆ ಅಂತಲೂ ಗೊತ್ತಿತ್ತು. ಆದರೆ ಅವರು ಏರ್ಲೈನ್ ಮ್ಯಾನೇಜ್ ಮಾಡೋಕೆ ಆಯ್ಕೆ ಮಾಡಿಕೊಂಡ ತಂಡ ಏರ್ಲೈನ್ಸನ್ನು ಇನ್ನೂ ಹಾಳು ಮಾಡ್ತಾರೆ. ಏರ್ ಇಂಡಿಯಾ ಟಾಟಾ ಗ್ರೂಪ್ ಹೆಸರಿಗೆ ಮಸಿ ಬೆಳೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಏರ್ ಇಂಡಿಯಾದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ರು ಕಂಪನಿ ಸಿಇಒ ಕ್ಯಾಂಪ್ವೆಲ್ ವಿಲ್ಸನ್ ಇದೊಂದು ಮಾಸ್ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್, ಅಂದರೆ ಸಮೂಹ ಸಾರಿಗೆ ಬಿಸ್ನೆಸ್, ಎಲ್ಲ ಟೈಮಲ್ಲೂ ಪರ್ಫೆಕ್ಟ್ ಆಗಿ ಇರೋಕ್ಕಾಗಲ್ಲ ಅಂತ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಸ್ಯೆಗಳಾಗೋದು ಸಹಜ, ಆದರೆ ಅದು ಅಪರೂಪದಲ್ಲಾಗಬೇಕು. ಸಮಸ್ಯೆಗಳೇ ಡೈಲಿಯಾಗಿ ಸರಿಯಾಗಿ ಹಾರದೆ ಅಪರೂಪ ಅಂತ ಆದರೆ ಅದನ್ನು ಒಪ್ಕೊಂಡು ಸುಮ್ಮನಿರಕ್ಕೆ ಆಗೋದಿಲ್ಲ. ಯಾವ ಲೆವೆಲ್ಗೆ ಇವ್ರ ಪ್ರಾಬ್ಲಮ್ ಅಂದರೆ, ಈಗ ನೀವು ಸಿನಿಮಾಗೆ ಹೋಗುವಾಗ ಬಾಲ್ಕನಿಗೆ ಟಿಕೆಟ್ ತಗೊಂಡಿದ್ದಾಗ ಅಲ್ಲಿ ಸೀಟ್ ಇಲ್ಲ ಅಂತ ನಿಮ್ಮನ್ನು ಮುಂತಾವೊಂದು ಕೂರಿಸಿ ಹಿಂಗೆ ನೋಡು ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ. ಏರ್ ಇಂಡಿಯಾ ಆ ರೀತಿ ಮಾಡಿದೆ ಅನ್ನೋ ಕಂಪ್ಲೇಂಟ್ಸ್ ಇದೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ನವೆಂಬರ್ನಲ್ಲಿ ವಿಸ್ತಾರ ಏರ್ಲೈನ್ಸ್ ಏರ್ ಇಂಡಿಯಾ ಜೊತೆಗೆ ಮರ್ಜ್ ಆಯಿತು. ಏರ್ ಇಂಡಿಯಾ ವಿಸ್ತಾರ ಮರ್ಜ್ ಮಾಡ್ಕೊಂಡಿದ್ದೆ ಪ್ರೀಮಿಯಂ ಎಕಾನಮಿ ದರ್ಜೆಯ ಸೀಟ್ಸ್ ಆಫರ್ ಮಾಡೋಕೆ. ಯಾಕಂದರೆ ಏರ್ ಇಂಡಿಯಾ ಹತ್ರ ಪ್ರೀಮಿಯಂ ಎಕಾನಮಿ ಸೀಟ್ಗಳಿರಲಿಲ್ಲ, ಅವು ವಿಸ್ತಾರ ವಿಮಾನಗಳಲ್ಲಿದ್ವು. ಮರ್ಜ್ ಮಾಡಿಕೊಂಡ ಆರಂಭದಲ್ಲಿ ಒಂದಷ್ಟು ದಿನ ಆ ವಿಮಾನ ಬಳಸಿ ಪ್ರೀಮಿಯಂ ಎಕಾನಮಿ ಸೀಟ್ ಆಫರ್ ಮಾಡ್ತಾ ಇದ್ದ ಏರ್ ಇಂಡಿಯಾ ಈಗ ಸಡನ್ ಆಗಿ ರೆಗ್ಯುಲರ್ ವಿಮಾನ ಬಳಸೋಕೆ ಶುರು ಮಾಡ್ತಿದೆ. ಆ ಮೂಲಕ ತನ್ನ ಪ್ರೀಮಿಯಂ ಎಕಾನಮಿ ಪ್ರಯಾಣಿಕರನ್ನೇ ಕಳ್ಕೊಳ್ತಾ ಇದೆ. ಟಿಕೆಟ್ ಬುಕ್ಕಿಂಗ್ ಆಗುವಾಗ ಪ್ರೀಮಿಯಂ ಎಕಾನಮಿ ಆಪ್ಷನ್ ಇರುತ್ತೆ, ಜನ ಬುಕ್ ಮಾಡ್ತಿದ್ದಾರೆ. ಆದರೆ ಲಾಸ್ಟ್ ಮಿನಿಟ್ನಲ್ಲಿ ಬೇಕಾಬಿಟ್ಟು ಮನಸ್ಸಿಗೆ ಬಂದಂಗೆ ವಿಮಾನವನ್ನೇ ಚೇಂಜ್ ಮಾಡ್ತಿದ್ದಾರೆ. ಅದರಲ್ಲಿ ಎಕಾನಮಿ ಸೀಟ್ ಮಾತ್ರ ಇರುತ್ತೆ. ಸೊ ಯಾವುದೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಥವಾ SOP ಇಲ್ಲದೆ ಟಿಕೆಟ್ಗಳು ಡೌನ್ಗ್ರೇಡ್ ಆಗ್ತಿವೆ ಅನ್ನೋ ಆರೋಪ ಇದೆ. ಒಂದು ಸಲ ಅಲ್ಲ, ಒಬ್ಬ ಪ್ಯಾಸೆಂಜರ್ಗೆ ಪದೇ ಪದೇ ಹೀಗಾಗಿರೋ ಉದಾಹರಣೆಗಳು ಕೂಡ ಇವೆ. ಇದರ ಜೊತೆಗೆ ಸದ್ಯ ಬಿಸ್ನೆಸ್ ಕ್ಲಾಸ್ ಸೀಟ್ಗಳಲ್ಲಿ ಏರ್ ಇಂಡಿಯಾಗೆ ಏಕಸ್ವಾಮ್ಯ ಇದೆ, ಮೊನೊಪೊಲಿ ಥರ. ಸದ್ಯಕ್ಕೆ ಜಾಸ್ತಿ ಏರ್ಲೈನ್ಸ್ ಬಿಸ್ನೆಸ್ ಕ್ಲಾಸ್ ಸೀಟ್ ಆಫರ್ ಮಾಡ್ತಾ ಇಲ್ಲ. ಇಂಡಿಗೋದವ್ರು ಇವಾಗ ಶುರು ಮಾಡ್ತಿದ್ದಾರೆ ಈ ವರ್ಷ. ಮೆಟ್ರೋ ಸಿಟಿಯಿಂದ ಮೆಟ್ರೋ ಸಿಟಿಗೆ ಓಡಾಡೋ ವಿಮಾನಗಳಲ್ಲಿ ಜಾಸ್ತಿ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಆಫರ್ ಮಾಡಿ ಏರ್ ಇಂಡಿಯಾ ಲಾಭ ಗಳಿಸ್ಬೋದು ಆ್ಯಕ್ಚುಲಿ. ಆದರೆ ಈ ರೂಟ್ಗಳಲ್ಲಿ ಹೆಚ್ಚು ಬಿಸ್ನೆಸ್ ಕ್ಲಾಸ್ ಸೀಟ್ಗಳಿರೋ ವಿಮಾನ ಬಿಟ್ಟು ಕೇವಲ 8 ಬಿಸ್ನೆಸ್ ಕ್ಲಾಸ್ ಸೀಟ್ ಇರೋ ವಿಮಾನಗಳನ್ನು ಆಪರೇಟ್ ಮಾಡ್ತಾ ಇದ್ದಾರೆ. ಏರ್ಲೈನ್ಗಳು ಲಾಭ ಗಳಿಸೋಕ್ಕಾಗದೇ ಬಿಸ್ನೆಸ್ ಕ್ಲಾಸ್ ಮತ್ತು ಪ್ರೀಮಿಯಂ ಎಕಾನಮಿ ಸೀಟ್ಗಳಿಂದ. ಆ ದರ್ಜೆಗಳಿಗೆ ಹೆಚ್ಚಿನ ಸವಲತ್ತು ಕೊಟ್ಟು ಜಾಸ್ತಿ ಚಾರ್ಜ್ ಮಾಡ್ಬೋದು, ದುಡ್ಡು ಇರೋರು ತಗೊಂಡು ಹೋಗ್ತಾರೆ. ಆದರೆ ಏರ್ ಇಂಡಿಯಾ ಹತ್ರ ಎಲ್ಲ ರೀತಿಯ ವಿಮಾನಗಳಿದ್ರು ಸುಮ್ಮನೆ ಆಪರೇಷನ್ ಸರಿಯಾಗಿ ಮಾಡದೆ ಕೈಚೆಲ್ಲಿ ಕೂತ್ಕೊಂಡಿದ್ದಾರೆ. ಎಫೆಕ್ಟಿವ್ ಆಗಿ ಇರೋ ವಿಮಾನಗಳನ್ನು ಬಳಸ್ಕೊಳ್ತಾ ಇಲ್ಲ, ಆ ಬ್ರ್ಯಾಂಡ್ ನೇಮನ್ನು ಯೂಸ್ ಮಾಡ್ತಿಲ್ಲ ಅವರು. ಅದರ ಬದಲಿಗೆ ಹೊಸ ವಿಮಾನ ಖರೀದಿಗೆ ಮಣೆ ಹಾಕ್ತಾ ಇದ್ದಾರೆ. ಏರ್ ಇಂಡಿಯಾ ಪ್ರೈವೇಟೈಸ್ ಆದಮೇಲೆ 9,000ಕ್ಕೂ ಹೊಸ ಸ್ಟಾಫ್ ಬಂದಿದ್ದಾರೆ. ಕಂಪನಿ ಎಂಪ್ಲಾಯಿಗಳ ಸರಾಸರಿ ವಯಸ್ಸು 54ರಿಂದ 35ಕ್ಕೆ ಇಳಿದಿದೆ. ಆದರೆ ಹಳೆಯ ಎಂಪ್ಲಾಯಿಗಳಲ್ಲಿ ಇನ್ನೂ ಸರ್ಕಾರಿ ನೌಕರಿಯ ಮೈಂಡ್ಸೆಟ್ ಹೋಗೇ ಇಲ್ಲ. ಖಾಸಗಿ ಕಂಪನಿಗಳು ಕಸ್ಟಮರ್ ಸೆಂಟ್ರಿಕ್ ಸರ್ವಿಸ್ ಕೊಡೋಕೆ ಮುಗಿ ಬೀಳ್ತಾ ಇದ್ದಾವೆ. ಆದರೆ ಏರ್ ಇಂಡಿಯಾ ಗೌರ್ಮೆಂಟ್ ಕಂಪನಿ ಆಗಿದ್ದಾಗ ಇದ್ದ ಆ ಹಳೆ ಎಂಪ್ಲಾಯಿಗಳಲ್ಲಿ ಆ ಮೈಂಡ್ ಸೆಟ್ಟೇ ಇಲ್ಲ. ಹಾಗಾಗಿ ವಿಮಾನಗಳ ಶೆಡ್ಯೂಲಿಂಗ್ ಸರಿಯಾಗಿ ಆಗ್ತಾ ಇಲ್ಲ, ಪ್ಲಾನಿಂಗ್ ಸರಿಯಾಗಿಲ್ಲ, ಇಡೀ ವಿಮಾನವನ್ನು ಕೆಳಗೆ ಜಗ್ತಾ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಅನ್ನೋ ಟೀಕೆ ಇದೆ. ಏರ್ ಇಂಡಿಯಾ ಸರ್ಕಾರದ ಕೈಲಿದ್ದಾಗ ಲಾಸ್ನಲ್ಲಿದ್ದರಿಂದ ಕಂಪನಿಗೆ ಹೂಡಿಕೆ ಬಂದಿಲ್ಲ. ಏರ್ಕ್ರಾಫ್ಟ್ಗಳಿಗೆ ವಯಸ್ಸಾಗಿದೆ. ಆಗಲೇ ಹೇಳಿದ ಹಾಗೆ ಏರ್ಕ್ರಾಫ್ಟ್ಗಳ ಸಂಖ್ಯೆಗೇನು ಕೊರತೆ ಇಲ್ಲ. ಆಲ್ಮೋಸ್ಟ್ 200 ಏರ್ಕ್ರಾಫ್ಟ್ ಆಪರೇಟ್ ಮಾಡ್ತಾ ಇದೆ. ಆದರೆ ಸಾಕಷ್ಟು ಹಳೆ ವಿಮಾನಗಳಿವೆ. ಅವುಗಳಲ್ಲಿ ಸೀಟ್ನಿಂದ ಹಿಡಿದು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಸೇರಿ ಸಾಕಷ್ಟು ಸೌಲಭ್ಯಗಳು ಸರಿಯಾಗಿ ಕೆಲಸ ಮಾಡಲ್ಲ. ಔಟ್ಡೇಟೆಡ್ ಇಂಟೀರಿಯರ್ ಇವೆ, ಉದಾಹರಣೆಗೆ ಮುರಿದೋಗಿರೋ ಸೀಟ್. ಬೇರೆ ಪ್ರೈವೇಟ್ ಏರ್ಲೈನ್ಗಳೇ ಕಮ್ಮಿ ಬೆಲೆಗೆ ಟಿಕೆಟ್ ಆಫರ್ ಮಾಡ್ತಾ ಇದ್ದಾವೆ, ಒಳ್ಳೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾವೆ ಕಂಪೇರ್ ಮಾಡಿದಾಗ. ಸೊ ಅಷ್ಟೆಲ್ಲ ಕಾಂಪಿಟೇಷನ್ ಇದೆ. ಇಂಥ ಟೈಮ್ನಲ್ಲಿ ಎಷ್ಟಾಗುತ್ತಷ್ಟು ಎನರ್ಜಿಯನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು, ಎನರ್ಜಿ ಮತ್ತು ರಿಸೋರ್ಸಸ್ಸನ್ನು. ಆಪರೇಟಿಂಗ್ ಕಾಸ್ಟ್ ಕೂಡ ತುಂಬ ಜಾಸ್ತಿ ಮಾಡ್ಕೊಳ್ಳೋದು ಕಷ್ಟ. ಹಂಗಿರಬೇಕಾದ್ರೆ ನೀವು ಮುರಿದೋಗಿರೋ ಸೀಟ್ ಕೊಟ್ಟು ನೀವು ಈ ಥರ ಇನ್ಎಫಿಷಿಯೆಂಟಾಗಿ ಏರ್ಲೈನ್ ಕಂಪ್ನಿನ ಆಪರೇಟ್ ಮಾಡ್ತೀವಿ ಅಂತ ಹೊರಟ್ರೆ ಯಾವ ಕಾರಣಕ್ಕೂ ಉದ್ಧಾರ ಆಗೋದು ಬಹಳ ಕಷ್ಟ ಇದೆ. ಕಂಪನಿ ಪ್ರೈವೇಟೈಸ್ ಆದಮೇಲೆ ಏನು ಒಳ್ಳೆಯದೇ ಆಗಿಲ್ಲ ಅಂತೇನಿಲ್ಲ. ಗ್ರೌಂಡ್ ಹ್ಯಾಂಡ್ಲಿಂಗ್ ಅಂದರೆ ವಿಮಾನ ಲೋಡ್ ಅನ್ಲೋಡ್ ಮಾಡೋದು, ಇಂಧನ ತುಂಬಿಸೋದು, ಪ್ರಯಾಣಿಕರ ಲಗೇಜ್ ಹ್ಯಾಂಡಲ್ ಮಾಡೋದು ಮುಂಚೆಗಿಂತ ಇಂಪ್ರೂವ್ ಆಗಿದೆ ಅನ್ನೋ ಫೀಡ್ಬ್ಯಾಕ್ ಇದೆ. ಆಹಾರ ಸೇಫ್ಟಿ ವ್ಯವಸ್ಥೆಗಳಂಥ ಇನ್ ಫ್ಲೈಟ್ ಸರ್ವಿಸ್ ಇಂಪ್ರೂವ್ ಆಗಿದೆ ಅನ್ನೋ ಒಪಿನಿಯನ್ ಕೂಡ ಇವೆ. ಆದರೆ ವಿಮಾನಯಾನದಲ್ಲಿ ಇಂಪಾರ್ಟೆಂಟ್ ಅಂಶ ಆಗಿರೋ ಸರಿಯಾದ ಶೆಡ್ಯೂಲಿಂಗ್, ಸರ್ವಿಸ್ ಕ್ವಾಲಿಟಿಯನ್ನು ಏರ್ಲೈನ್ ಮ್ಯಾನೇಜ್ಮೆಂಟ್ ನಿರ್ಲಕ್ಷ್ಯ ಮಾಡ್ತಾ ಇದೆ. ಅಲ್ಲಿನ ಒಂದಷ್ಟು ಸಿಬ್ಬಂದಿ ಕೂಡ ಜಡ ಬಂದಂಗೆ ವರ್ತಿಸ್ತಾ ಇದ್ದಾರೆ ಅನ್ನೋ ಟೀಕೆ. ವಿಮಾನ ಹಾಗೂ ಕ್ರೂ ಏನಿದ್ದಾರೆ ಅವ್ರನ್ನ ಎಫಿಷಿಯೆಂಟ್ ಆಗಿ ಯೂಸ್ ಮಾಡ್ತಿಲ್ಲ ಅನ್ನೋ ಟೀಕೆ ಇದೆ. ಇದೇ ಕಾರಣಕ್ಕೆ ಟಾಟಾ ಗ್ರೂಪ್ನ ಇಡೀ ವರ್ಚಸ್ಸೇನಿದೆ ಅದಕ್ಕೆ ಏರ್ ಇಂಡಿಯಾದ ಈ ಪರ್ಚೇಸ್ ಏನಿದೆ ಅದು ಕೆಟ್ಟ ಹೆಸರು ತರುತ್ತೇನೋ ಅನ್ನೋ ಆತಂಕಕ್ಕೆ ಬಂದು ನಿಂತ್ಕೊಂಡಿದೆ. ಆದರೆ ಇದನ್ನು ಟ್ರಾನ್ಸಿಷನ್ ಫೇಸ್, ಸರ್ಕಾರದ ಕೈಯಿಂದ ಖಾಸಗಿ ಕಂಪನಿ ತನ್ನ ಕೈಗೆ ತಗೊಂಡಿರೋದ್ರಿಂದ ಈ ಫೇಸ್ನಲ್ಲಿ ಒಂದಷ್ಟು ಬೆನಿಫಿಟ್ ಆಫ್ ಡೌಟ್ ಕೊಡೋಣ, ಸ್ವಲ್ಪ ಟೈಮ್ನಲ್ಲಿ ಚೇಂಜ್ ಮಾಡ್ತಾರೇನೋ ಅಂತ. ಆದರೆ ಜಾಸ್ತಿ ಕಾಯುವಷ್ಟು ಪೇಷನ್ಸ್ ಜನಕ್ಕಿರಲ್ಲ. ಬ್ರ್ಯಾಂಡ್ ನೇಮ್ ಹಾಳಾಗೋದು
ತುಂಬ ಈಸಿ. ಸ್ನೇಹಿತರೆ, ನಿಮಗೇನಾದರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.